ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಿ? ಆರಾಮಲ್ಲ? ಓಕೆ, 8ನೇ ಲೆಸನ್ನ ನೋಡಿದಿರಿ, 8ನೇ ಕ್ಲಾಸ್ನ ನೀವು ನೋಡಿದಿರಿ. ಏನು ಅನ್ನಿಸ್ತು ನಿಮಗೆ? ಏನಾದ್ರು ಡಿಫ್ರೆನ್ಸ್ ಅನ್ನಿಸ್ತಾ? ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಅದನ್ನು ನಾವು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಏನು ವಾಪಸ್ ನಮ್ಮ ರೆಗ್ಯುಲರ್ ಯಾವ ರೀತಿ ಬೋರ್ಡ್ ಮೇಲೆ ಮಾಡಬೇಕು ಅದನ್ನೇ ಮಾಡ್ತಾ ಇದ್ದೀವಿ. ಮಕ್ಕಳ ಇವತ್ತು ಎಷ್ಟನೇ ಕ್ಲಾಸ್? ಲೆಸನ್ ನಂಬರ್ ಸೆಷನ್ ನಂಬರ್ ಇಟ್ ಈಸ್ 9. ಹೌದಾ? ಓಕೆ ಮಕ್ಕಳ, 8ನೇ ಸೆಷನ್ನಲ್ಲಿ ನಾವು ಕಡೆ ಏನು ಮಾಡ್ತಾ ಇದ್ವಿ? 8ನೇ ಸೆಷನ್ನಲ್ಲಿ ಏನು ಮಾಡ್ತಾ ಇದ್ವಿ? ನಾವೇನು ಮಾಡ್ತಾ ಇದ್ವಪ್ಪ? ವಿ ಆರ್ ಫೈಂಡಿಂಗ್ ದ ನಂಬರ್ ಆಫ್ ಟರ್ಮ್ಸ್ ಆರ್ ವಿ ಆರ್ ಫೈಂಡಿಂಗ್ ಎನ್ ವ್ಯಾಲ್ಯೂಸ್ನ ಕಂಡುಹಿಡಿತಾ ಇದ್ವಿ. ಇಸ್ ಇಟ್ ರೈಟ್? ವಿ ಶಲ್ ಕಂಟಿನ್ಯೂ ದಿ ಸೇಮ್ ಸಮ್ ಆಫ್ ದಿ ಪ್ರಾಬ್ಲಮ್ಸ್ regarding with finding the number of terms in arithmetic progression. Number of terms in arithmetic progression. Some of the problems. Before getting into the lesson, we shall take up some meditation, that is prayer. Okay, we shall continue and we shall start it. Attention. 1 minute personal prayer. ನಿಮ್ಮ ದೃಷ್ಟಿಯನ್ನು ಎರಡು ಹುಬ್ಬುಗಳ ನಡುವೆ ತನ್ನಿ. ಅಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಒಂದು 10 ಸಲ ಪ್ರೇಯರ್ ಮಾಡಿ. ಬ್ರೇಕ್. ಓಕೆ, ಇದನ್ನು ಕಂಡುಬಿಡಿ ಮಕ್ಕಳ. ಅದಕ್ಕೆ ನಾವು ಲೆಸನ್ ಶುರುವಾಗೋಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯನ ತಿಳ್ಕೊಳ್ಳೋಣ. ಡಿವಿಸಿಬಿಲಿಟಿ, ರೂಲ್ ಫಾರ್ ಡಿವಿಸಿಬಿಲಿಟಿ. ಏನಿದು ರೂಲ್ ಫಾರ್ ಡಿವಿಸಿಬಿಲಿಟಿ? Can you say now? Rule for divisibility. ಒಂದು ಸಂಖ್ಯೆ ಡಿವೈಡ್ ಮಾಡಬೇಕು, ಹೌದಲ್ಲ? ಯಾವುದರಿಂದ? ಫಾರ್ ಎಕ್ಸಾಂಪಲ್ ನಂಬರ್ 1 3 2 ಇಂದ ಡಿವೈಡ್ ಆಗಬೇಕಾದ್ರೆ ಆ ನಂಬರಲ್ಲಿ ಯೂನಿಟ್ ಪ್ಲೇಸಲ್ಲಿ 0 ಇರಬೇಕು, ಅಥವಾ ಅದು ಈವನ್ ನಂಬರ್ ಆಗಿರಬೇಕು. ಇಫ್ ಎ ನಂಬರ್ ಈಸ್ divided by 2, if a number is divisible by 2, then the number is even or its unit place should contain a 0. ಅದು even number ಆಗಿರಬೇಕು. It should be an even number or its unit place should contain 0. Then it is divided by 2. If it is divisible by 3, ಡಿವಿಸಿಬಲ್ ಬೈ 3 ಇಂದ ಡಿವೈಡ್ ಆಗುತ್ತೆ ಅಂದರೆ ಹೇಗಿರಬೇಕು? ಆ ನಂಬರ್ಗೆ ಹೇಗಿದ್ರೆ ನಾವು ಅದನ್ನು ಕಂಡುಹಿಡಿಬೋದು? ಅದು 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಕಂಡುಹಿಡಿಬೇಕಾದ್ರೆ ಲೆಟ್ ಅಸ್ ಸಮ್ ಅಪ್ ದಿ ಡಿಜಿಟ್ಸ್ ಆಫ್ ದಿ ನಂಬರ್. ಒಂದು ನಂಬರ್ ತಗೊಳ್ಳಿ, ಅದರ ಡಿಜಿಟ್ಸ್ನ ಆ್ಯಡ್ ಮಾಡಿ, ಆ ಸಮ್ ಆಫ್ ದಿ ಡಿಜಿಟ್ಸ್ 3 ಇಂದ ಡಿವೈಡ್ ಆದರೆ ದ ಗಿವನ್ ನಂಬರ್ ಇಸ್ ಆಲ್ಸೋ ಡಿವೈಡೆಡ್ ಬೈ 3. If the sum of the digits of a number is, if the sum of the digits of a number is divisible by 3, then the number is also
divisible by 3. Divisible by 3. The number is also divisible by 3. ಗೊತ್ತಾಗ್ತಾ ಇದೆಯಲ್ಲ? For example, ಒಂದು ಎಕ್ಸಾಂಪಲ್ ಬರಲಿ. ಯಾವ್ದು ಬರೆಯೋಣ? 63. ಸುಮ್ಮನೆ ಎಕ್ಸಾಂಪಲ್ ಬರ್ತೀನಿ. 63. Now sum of the digits. 6 plus 3, it is 9. Is 9 is divisible by 3? Is divisible by 3. Therefore, 63 is also divisible by 3. 63 is also divisible by 3. Now second case, by 4. When do you say that a number is divisible by 4? 4 in the divide ಆಗಬೇಕಾದ್ರೆ what is the condition? What is the condition? The condition is very simple. The condition is ಏನಾಗಿರಬೇಕು ಕಂಡೀಷನ್ ಅದು? 4 ಇಂದ ಡಿವೈಡ್ ಆಗಬೇಕಾದ್ರೆ ಏನಾಗಿರಬೇಕು ಕಂಡೀಷನ್? The last two digits must be 0 or divisible by 4. Last two number 2 4 ಇಂದ ಡಿವೈಡ್ ಆದರೆ ಅಥವಾ ನೋಡಿ ಹೇಗೆ, ಅಥವಾ ಲಾಸ್ಟ್ ಅಲ್ಲಿ ಎರಡು ನಂಬರ್ 0 ಆಗಿದೆ. ಎರಡು ನಂಬರ್ ನೋಡಿ, ಎರಡು ನಂಬರ್. ಫಾರ್ ಎಕ್ಸಾಂಪಲ್ ಯು ಸೇ 624. 624. What is the last two digits? Last two digits is 24. Is it divisible by 4? Is divisible by 4. Therefore, 624 is also divisible by 4. Divisible by 4. ನೋಡಿ ಹೇಗಾದ್ರೆ 4 ಇಂದ ಡಿವೈಡ್ ಆಗುತ್ತೆ. 4 ones are 4, 2 left 22, 4 5s are 20, 2 left, 4 6 are 24. Therefore 624 is also divisible by 4. This is the condition of 4. Next, what is third is, the third is 6. 6 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಹೇಗೆ? By 6. ಇಲ್ಲಿ two conditions satisfy ಆಗಬೇಕು. What are those conditions? It is an even number. It is even number and it is even number and it is even number and divisible by 3. Divisible by 3. First ನಾವು ಕೊಡೋ ನಂಬರ್ ಈವನ್ ನಂಬರ್ ಆಗಿರಬೇಕು, ಮತ್ತೆ divisible by 3 ಆಗಿದ್ರೆ ಅದು 6 ಇಂದ ಡಿವೈಡ್ ಆಗುತ್ತೆ. ಒಂದು ನಂಬರ್ ನಾನು ನೀವು ತಗೊಂಡು ನೋಡಿ. ಎಕ್ಸಾಂಪಲ್, ಇಟ್ ಈಸ್ ಅನ್ ಈವನ್ ನಂಬರ್ ಅಂಡ್ divisible by 3. 3 ಇಂದ ಡಿವೈಡ್ ಆಗಬೇಕು. ಗೊತ್ತಾಗ್ತಾ ಇದೆಯಾ? ಅದರ ಒಂದು ಎಕ್ಸಾಂಪಲ್ ನೀವೇ ಅನ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. 2 4 3 ನೋಡಿ. ಈ ನಂಬರ್ 6 ಇಂದ ಡಿವೈಡ್ ಆಗುತ್ತೋ ಇಲ್ಲವೋ ಅಂತ ಚೆಕ್ ಮಾಡಬೇಕು. ಫಸ್ಟ್ ನೋಡಿ ಅದು ಏನಾಗಿರಬೇಕು? ಈವನ್ ನಂಬರ್. ಈವನ್ ನಂಬರ್ಗೆ ನಾನು ಹೇಳಿದೆ, ಈವನ್ ನಂಬರ್ಗೆ ಲಾಸ್ಟ್ ಅಲ್ಲಿ 0 ಆಗಿರಬೇಕು ಅಥವಾ ಈವನ್ ಡಿಜಿಟ್ ಇರಬೇಕು. 2 4 6 8 ಆ ಥರ ಇದ್ರೆ ಅದು ಈವನ್ ನಂಬರ್. ನೋಡಿ ಇದು 2 ಇಂದ ಡಿವೈಡ್ ಆಗುತ್ತೆ ನೋಡೋ. ಸೊ ಇದ್ರ ಸಮ್ ನೋಡಿ, 2 + 4 6, 6 + 3 9. Therefore what?
9 is divisible by 3. Hence, this number is also divided by 3. So now what? It is even. First condition is over. Second condition is sum of the digits. Sum of the digits. 3 plus 4 plus 2, how much? 9 is divisible by 3. Therefore, what? 342. Therefore, 342 is divisible by 6. 6 ಇಂದ ಡಿವೈಡ್ ಆಗುತ್ತೆ ನೋಡಿ. ಈಗ ಟ್ರೈ ಮಾಡಿ. 6 5s are 30, 4 left, 42, how much? 6 7s are 42. It is divided by 6 like that. Last condition ನೋಡೋಣ. 7. What is the divisible criteria for 7? 7 ಗೆ divisible criteria ಏನು ಅಂತ ನೋಡೋಣ. ಇದೇ ಒಂಚೂರು ಯೋಚನೆ ಮಾಡಬೇಕು. What is that? Divisible criteria for 7. Divisibility criteria for 7. 7 ಏನಾಗಿರಬೇಕು? ನಾವು ಟೇಕ್ 7 ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಅಂತ ಹೇಳಬೇಕಾದ್ರೆ ಏನಾಗಿರಬೇಕು? ಕನ್ಸಿಡರ್ ದಿ ಲಾಸ್ಟ್ ಡಿಜಿಟ್. ಡಬಲ್ ದಿ ಲಾಸ್ಟ್ ಡಿಜಿಟ್. Unit place. Last digit means unit place alone. Double the last digit and subtract it by the remaining terms. By the remaining terms. By the remaining terms. Subtract it by the remaining terms if the difference is 0 or divisible by 7, then the number is divided by 7. ಇದು ನೋಡಿ ಮಕ್ಕಳ, ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. Now take example 1 1 2. 1 1 2 is a number. Simple number ತಗೊಂಡಿನಿ. We have to check, is it divisible by 7 or not? Now take last digit. What is that? 2. Double it. 2 into 2, 4. Subtract this 4 by 11. 11 minus 4, how much? 7 is divisible by 7. Is divisible by 7. Therefore, 1 1 2 is also divisible by 7. Divisible by 7. Is also divisible by 7. Students, try this one. Try this for some other examples. Some other examples you may try, and I won't like to give more number of examples because I cannot solve the problems of arithmetic progression if I go on continuing the same thing. Is it right? So it will be a time waste for me. Therefore, I will stop here. You check it and find. Is it? So now we shall pass on to the problems. ಯಾಕೆ ಹೇಳಿದೆ ಅಂತ ನಿಮಗೆ ಈಗ ಗೊತ್ತಾಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಈಗ ಗೊತ್ತಾಗುತ್ತೆ. The problem is
ನಾನು ಹೇಳಿದೆ ಏನಂತ ಹೇಳಿದೆ ನಾನು ವಿ ಶಾಲ್ ಡಿಸ್ಕಸ್ ಸಮ್ ಆಫ್ ದಿ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ದಿ ಫೈಂಡಿಂಗ್ ದಿ ನಂಬರ್ ಆಫ್ ಟರ್ಮ್ಸ್. ನೋಡಿ ಅದರಲ್ಲಿ ಪ್ರಾಬ್ಲಮ್ ಹೀಗಿರುತ್ತೆ. ಹೇಗೆ? ವಿ ಶಾಲ್ ಟೇಕ್ ಅಪ್ ಒನ್ ಪ್ರಾಬ್ಲಮ್. ವಾಟ್ ಇಸ್ ದ ಪ್ರಾಬ್ಲಮ್? ಫೈಂಡ್ how many two-digit numbers, how many two-digit numbers are divisible by 3? How many two-digit numbers are divisible by 3? ಅಂದ್ರೆ 2 ಡಿಜಿಟ್ ನಂಬರ್ ಯಾವ್ಯಾವುದು ಬೇಕಾದ್ರೆ ಬರೆಯೋಣ. 2 ಡಿಜಿಟ್ ನಂಬರ್ಸ್. 2 ಡಿಜಿಟ್ ನಂಬರ್ಸ್ ಯಾವ್ಯಾವುದು? ವಿಚ್ ಆರ್ ದಿ 2 ಡಿಜಿಟ್ ನಂಬರ್ಸ್? 10, 11, 12, 13, etc., etc., 99. These are 2 digit numbers. Among them 10 to 99 are 2 digit numbers. Among them how many are divisible by 3? 3 ಇಂದ ಡಿವೈಡ್ ಆಗೋ ಎಷ್ಟಿದೆ ಅಂತ ಹೇಳಬೇಕು. That is number of yes, the number of terms which are divisible by 3. ಹಾಗಾದ್ರೆ 3 ಇಂದ ಡಿವೈಡ್ ಆಗಬೇಕಾದ್ರೆ ಯಾವ್ದಾದ್ರು ಫಸ್ಟ್ ನಂಬರ್ ನ ನೋಡ್ಕೊಳ್ಳೋಣ. ನೋಡಿ 0 plus 1. 1 is not divisible by 3. 1 plus 1. Add up the digits. Add up the digits. Digits na add ಮಾಡಿ. 1 plus 1 2. It is not divisible by 3. 2 plus 1 3. It is divisible by 3. 1 ಕಂಡುಹಿಡಿಕೊಂಡ್ರೆ ಸಾಕು, ಇನ್ನೆಲ್ಲ ಬಂದ್ಬಿಡುತ್ತೆ. Yes, we shall write here. How to write? The 2 digit numbers which are divisible by 3 are ಯಾವ್ಯಾವುದು? ಫಸ್ಟ್ ನಂಬರ್ is 12. ಅದಕ್ಕೆ 3 ಆಡ್ ಮಾಡ್ಕೊಂಡು 12 plus 3 15, 15 plus 3 18, etc., etc., etc. ಲಾಸ್ಟ್ ಅಲ್ಲಿ 99. 9 plus 9 18. 18 is a multiple of 3, hence it is divisible by 3. It is 99. Is it right? Now we require to find out how many terms are there from this to this. Is it right? Very simple. Collect first term. A equals 12. B equals A2 minus A1. How much? 15 minus 12. It is 3. An is 99. N equals what? The nth term is 99. We require to say how many terms are there. Is it right? Now take An equals A plus N minus 1 into D. A plus N minus 1 into D. This is 99. A is 12 plus N we don't know. D is 3 again. So 99 equals 12 plus 3 into N. 3N minus 3 ones are 3. 3N minus 3. Now 99 as it is equals 12 minus 3. How much? 9. Is it? Plus 3N. Bring 9 to this side. 99 minus 9 equals 3N. How much 99 minus 9? 90 equals 3N. Cross multiply. What will happen? N equals
90 by 3. 3 ones are 3 threes are 0. N equals 30. How much? There are 30 digits. There are 32 digit numbers which are divisible by 3. There are 30 digits. There are 32 digits. There are 32 digit numbers which are divisible by 3. ಈಗ ಅರ್ಥ ಆಯ್ತಾ ಯಾಕೆ ಹಿಂದೆಲ್ಲ ಹೇಳಿದೆ ಅಂತ ಗೊತ್ತಾಯ್ತಲ್ಲ. ಡಿವಿಸಿಬಿಲಿಟಿ ರೂಲ್ ಗೊತ್ತಿದ್ರೆ we can solve it very easily. Shall I wrap? Next, ಈ ಕ್ವಶನ್ ನೋಡಿ. How many 3-digit numbers? How many 3-digit numbers which are divisible by 7? Which are divisible by 7? How many 3-digit numbers which are divisible by 7? Now you see, go through it. First say what are the 3-digit numbers. Now say which are the 3-digit numbers. Which are the 3-digit numbers we shall discuss first. Now 3-digit numbers. 3-digit numbers. What are the 3-digit numbers? ಎಲ್ಲಿಂದ ಶುರುವಾಗುತ್ತೆ? 100 ಇಂದ ಶುರುವಾಗುತ್ತೆ. 3-digit number 100, 101, 102, etc., etc., etc. Yes, what is the last? What is the last? 999. ನೋಡಿ, ಈಗ ಇದು 7 ಇಂದ ಡಿವೈಡ್ ಆಗುತ್ತೋ ಇಲ್ವೋ ನೋಡ್ಕೋಬೇಕು. ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಹೇಗೆ? ಇಸ್ ಇಟ್ ರೈಟ್? ನೀವು ಮಾಡ್ಬೋದು, ಒಂದೊಂದನ್ನೇ ಬರ್ಕೊಂಡು ಮಾಡ್ಬೋದು. 100 ನೋಡಿ, ಇಲ್ಲಿ 0 ತಗೊಂಡು ಡಬಲ್ ಮಾಡಿದ್ರೆ 0 ಬರುತ್ತೆ. ಆ 0 ಇದೆ ನೋಡಿ, ಯೂನಿಟ್ ಪ್ಲೇಸ್ 0, ಅದನ್ನ ಡಬಲ್ ಮಾಡಿದ್ರೆ 2 ಇಂದ ಮಲ್ಟಿಪ್ಲೈ ಮಾಡಿ 0 ಬರುತ್ತೆ. 0ನ 10 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ 10 ಬರುತ್ತೆ. 10 which contains only 1 0. 2 zeros ಇದ್ರೆ ಮಾತ್ರ ಆಗುತ್ತೆ. 1 0 ಇದ್ರೆ 7 ಆಗಲ್ಲ. ಸೊ ನೆಕ್ಸ್ಟ್ 0 ಇಲ್ಲ, ಸಾರಿ, 10 ಬರುತ್ತೆ. 10 is not divisible by 7. Next 101, unit place is 1. 1 2s are 2. 2 ನ 10 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ 8 ಬರುತ್ತೆ. 8 is not a multiple of 7, hence it is not divisible by 3. 7. Now 2 2s are 4. 4 minus 10, 6 ಆಗುತ್ತೆ. 6 is not a multiple of 7, hence it is not divisible by 3. Next number is 103. 103 ನಲ್ಲಿ ಲಾಸ್ಟ್ ನಂಬರ್ ಯಾವುದು? 3. 3 2s are 6. 10 minus 6 is how much? 10 minus 6 is 4. It is not a multiple of 7. Next go for 105. 105 ತಗೊಂಡ್ರೆ 5 double it, how much? Double it 10. 10 minus 10, ನೋಡಿ 10, remaining 2 digits is 10. 10 minus 10 is 0. Since it is 0, it is divisible by 7. The first digit is 105. 1 ಗೊತ್ತಾದ್ರೆ ಸಾಕು, ಅದಕ್ಕೆ 7 ಆಡ್ ಮಾಡ್ಕೊಂಡ್ರೆ ಆಯ್ತು. Yes, the 3-digit numbers which are divisible by 7 are, first number is 105, ಇದಕ್ಕೆ 7 ಆಡ್ ಮಾಡಿ 112. ಹೌದಾ?
ಇದಕ್ಕೆ ಆ್ಯಡ್ ಮಾಡಿದ್ರೆ 7 119. Is it right? Like this. 119 ಆಗುತ್ತೆ ನೋಡಿ. 7 ones are 7. How much left? 4 left. 49. 7 sevens are 49. ಈಗ ಲಾಸ್ಟ್ ಡಿಜಿಟ್ ಕಂಡುಹಿಡಿಯಬೇಕು. 999 ಇದೆ. ಹೌದಾ? 999. ಇದು ಲಾಸ್ಟ್ ಡಿಜಿಟ್ ಯಾವುದು? 9 88 18 ಆಗುತ್ತೆ. 18 ನ ಸಬ್ಟ್ರಾಕ್ಟ್ ಮಾಡಿ. 9 minus 8 1. Is it right? 9 minus 8. 9 minus 8 is 1 and here it is 9. 9 minus 1 is 8. 81. 81 7 ಇಂದ ಡಿವೈಡ್ ಆಗುತ್ತಾ? 81 7 ಇಂದ ಡಿವೈಡ್ ಆಗುತ್ತಾ ನೋಡಿ. 81 7 ಇಂದ ಡಿವೈಡ್ ಆಗುತ್ತೆ ನೋಡಿ. ಅದಕ್ಕೂ ಬೇಕಾದ್ರೆ ಹೇಳ್ಕೋಬಹುದು. 81 is 1 ಇದೆ ಯೂನಿಟ್ ಪ್ಲೇಸ್ ಅಲ್ಲಿ. 1 2s are 2. 8 minus 6 is 8 minus 2 is 6. It is not divisible by 3. Therefore 999 ಇಲ್ಲ. 998 ಒಂದೇ ತಗೊಂಡು ಮಾಡ್ಕೋಬೇಕು. 998 8. 8 2s are 16. 16 ನ ಸಬ್ಟ್ರಾಕ್ಟ್ ಮಾಡಿದ್ರಲ್ಲಿ 9 minus 6 3 and then here it is 9 minus 1 8. 83 ಆಗುತ್ತಾ? 83 ಗೆ ಏನು ಮಾಡಬೇಕು? ಇದನ್ನ ಡಬಲ್ ಮಾಡಿ. 3 2s are 6. ಇಲ್ಲಿ ಏನು ಬರುತ್ತೆ? 2. It is not divisible by 7. Hence it is not possible. 998 ಆದ್ಮೇಲೆ 997 ಇಂದಿಂದ ಬರ್ತಾ ಇದ್ದೀವಿ. 7 2s are 40. 9 minus 4 5. Is it right? And here it is 85. 85 ನ 5 ಡಬಲ್ ಮಾಡಿ 10. ಹೌದಲ್ಲ? 10 it is not 10 which is subtracted by 8. How much? 2 ಹಿಡಿಯುತ್ತೆ. It is not divisible by 7 again. How much? 9 6 ಹಾಕೊಂಡ್ರೆ 6 2s are 12. 9 minus 2 7. Here it is 8. 87 ಆಗುತ್ತೆ ನೋಡಿ. ಅದು ಆಗಲ್ಲ. ನೆಕ್ಸ್ಟ್ 995. 995 5 2s are 10 ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದ್ರೆ it is 9. 9 minus 1 8. 89 ಆಗುತ್ತೆ ನೋಡಿ. ಅದು ಆಗಲ್ಲ. ನೆಕ್ಸ್ಟ್ 984. 4 2s are 8. 8 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 it is 9. 91 ಆಗುತ್ತೆ ನೋಡಿ. 91 ಆಗುತ್ತೆ ನೋಡಿ. 7 1s are 7. 2 left. 7 3s are 21. ಇದಾಗುತ್ತೆ ನೋಡಿ. The last number is 994. The last number is 994. 994 ಆಗುತ್ತೆ ಅಂತ ಚೆಕ್ ಮಾಡಿ. 7 1s are 7. 2 left. 29. 7 29 ಅಂದ್ರೆ ಎಷ್ಟಾಯ್ತು? ಎಷ್ಟಾಯ್ತು 29 ಅಂದ್ರೆ 29. 29 ಇಂದ 7 ನ ಡಿವೈಡ್ ಮಾಡಿ. How many times? 7 4s sorry. 7 4s are 28. 7 1s are 7 4s are 28. 1 left. 7 2s are it is divisible. Is it right? So like that you require to find out what is divisible by 7. ಇಷ್ಟ ಆದ್ಮೇಲೆ it is very easy. ಇಷ್ಟು ಮಾಡ್ಕೊಂಡಾದ್ಮೇಲೆ find out n. I hope that it is in A standard. Now A is 105. B is 112 minus 105. It is 7. Difference is 7. AN is 994. And what is n? Like this. Same formula. AN equals A plus n minus 1 into D. Yes. 994 equals 105 plus n minus 1 into D is 7. 994 equals 105 plus 7n minus 7 1s are 7. Is it right? 996 105 minus 7 ಎಷ್ಟು ಬರುತ್ತೆ ನೋಡಿ. 105 ನಲ್ಲಿ 7 ನ ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ? 98. 98 plus 7n. 996 by 7. How much? n equals 7 1s are 7. ಇದನ್ನ ಬೇಕಾದ್ರೆ ಇದು ಬರ್ಕೊಳ್ಳೋಣ. 8 96 by 7 equals n. 7 1s are 1 left.
19. How much? 7 2s are 14. 5 left. 7 8s are 56. N equals 128. So now there are 128 3-digit numbers are there which are divisible by 7. That is, there are 128. There are 128 3-digit numbers. 3-digit numbers which are divisible by 7. So like that. ಮಕ್ಕಳ ಇದನ್ನು ಬರ್ಕೋತಾ ಇರಿ. ಬರ್ಕೊಟ್ಟಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ನ ಬರ್ದಿರ್ತೀನಿ ನಾನು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಮಕ್ಕಳ, ಅದು ಬರ್ಕೊಂಡ್ರೆ ಅದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಬರ್ತಿದೆ ನೋಡಿ. ವಿಚ್ ಈಸ್ ದಟ್ ವಿಚ್ ಟರ್ಮ್ ಆಫ್ ದಿ ಎ ಬಿ 3 50 27 39 ವಿಲ್ ಬಿ 132 ಮೋರ್ ದ್ಯಾನ್ ಇಟ್ಸ್ 54th term. What is that meaning? There will be a term in this AB. There will be a term in this AB. That term is 132 more than its 54th term. ಇದರಲ್ಲಿ 54ನೇ ಟರ್ಮ್ನ ತಗೊಳ್ಳಿ. ಆ 54ನೇ ಟರ್ಮ್ಗೆ 132 ಆ್ಯಡ್ ಮಾಡಿದ್ರೆ ಯಾವುದೋ ಒಂದು nth ಟರ್ಮ್ ಬರುತ್ತಂತೆ. ಗೊತ್ತಾಗ್ತಾ ಇದೆಯಲ್ಲ? ಆ nth ಟರ್ಮ್ ಯಾವುದಂತ ಹೇಳಬೇಕು. What is the number of terms we require to find out? Is it? So now let us take. How to take? Is it right? We write an equals a 54 plus 132. According to this problem, we start like this. According to this problem, there will be a term called as nth term, and that nth term is 132 more than 54th term. 54th term. Is it right? Now from this you may collect d equals 15 minus 3, it is 12. Ittidre we require to calculate n is what? Which term? ಈ nth ಟರ್ಮ್ ಅನ್ನೋದು ಎಷ್ಟನೇ ಟರ್ಮ್ ಅಂತ ಹೇಳಬೇಕು. Is it right? Now like a plus n minus 1 into d, you know what is a. Now a 54 like this. If n is 54, a plus 54 minus 1 into d is 130. D is plus 132. Now a, this a get cancels. N minus 1 into d is 12 is equal to 54 minus 1 is 53 into d is 12 plus 132. Now multiply by 12 here. Is it right? Now 12 into n, 12n minus 12 1s are 12 equals 12 3s are 36, carry 3, 12 5s are 60 plus 3, 63 plus 12 3s are 36, 3 carry, 12 5s are 60 plus 3, 63 plus 132. Add these two. Now transfer 12 to that side. 12n equals 636 plus 132. 2 plus 6, 8, 3 plus 3, 6, 6 plus 1, 7 plus 12. Like that, 12n equals, now add up 8 plus 2, 10, 1 left, 6 plus 1, 7, 7 plus 1, 8, and then 7, 780. Now cross body, add 780 ಬರುತ್ತೆ ನೋಡಿ.
8 ಪ್ಲಸ್ 2 68 ಬರುತ್ತಲ್ಲ 68 ಅಂತ 78 2 780 n equals 780 by 12 12 ones are 12 6 are is it right 12 6 are 70 2 6 left 60 12 5s are n equals 65 that is what 65th term is 132 more than 54th term more than 54th term like that 65th term is 132 more than 54th term. Now take next problem. What is that problem? Let us see. For what value of n? For what value of n? For what value of n are the nth terms of two APs are 63 65 67 etc etc and 3 10 70 etc. Go through the problem please. ನೋಡಿ ಆ ಪ್ರಾಬ್ಲಮ್ ನ ನೋಡಿ ಹೇಗಿದೆ. ಓದ್ಕೊಳ್ಳಿ ಅದನ್ನ ಓದ್ಕೊಳ್ಳಿ ಏನಾಗುತ್ತೆ ನೋಡಿ. ಏನು ಹೇಳುತ್ತೆ ಇವೆರಡರ APs nth ಟರ್ಮ್ ಒಂದೇ ಆದರೆ n ಎಷ್ಟು ಅಂತ. ಫಾರ್ ವಾಟ್ ವ್ಯಾಲ್ಯೂ ಆಫ್ n ಗೆ ಎಷ್ಟನೇ ಪದ ಇದ್ದರೆ nth ಟರ್ಮ್ ಆಫ್ ಟು APs ಆರ್ ಈಕ್ವಲ್. ಈ ಎರಡು nth ಟರ್ಮ್ ಈಕ್ವಲ್ ಆಗಿರಬೇಕಾದ್ರೆ n ಎಷ್ಟು ಅಂತ. ಇವೆರಡಕ್ಕೂ nth ಟರ್ಮ್ನ a ಅಂತ ತಗೊಳ್ಳೋಣ, ಇದಕ್ಕೂ a n ಇದಕ್ಕೂ a n ತಗೊಳ್ಳೋಣ. ಎರಡನ್ನೂ nth ಟರ್ಮ್ ಕ್ಯಾಲ್ಕುಲೇಟ್ ಮಾಡಿ ಎರಡನ್ನೂ ಈಕ್ವೇಟ್ ಮಾಡಿಬಿಟ್ರೆ you get the value of n. You take this one, first one 63 65 etc etc sorry 67 etc etc. Find out its nth term. Is it right? a n equals what? A equals 63, d equals 65 minus 63. How much? 65 minus 63 is 2. Now a n equals a plus n minus 1 into d. A n is a is 63 plus n minus 1 into d is 2. Now this is it right? Let us stop here. Now take one more. Isn't it 3 10 17 etc. We require to calculate here a n and a is 3, d equals 10 minus 3 7. These are the two APs. ಯಾವುದು ಈ ಎರಡು ಟರ್ಮಲ್ಲಿ ಯಾವುದೋ ಟರ್ಮಲ್ಲಿ ಎರಡು ಈಕ್ವಲ್ ಆಗುತ್ತೆ ಅದು ಯಾವುದು? ಎಸ್ ಅಗೇನ್ a is equal to a plus n minus 1 into d. a n is equal to 3 plus n minus 1 into 7 like this. Now these two are equal, but
nth terms are equal. Therefore what? An, that is 63 plus n minus 1 into 2 is equal to 3 plus n minus 1 into 7. Now substitute the value for n. Eradu kade only n is the variable. Find out n. So we simplify ಮಾಡ್ಬಿಡಿ ಇದನ್ನ. 63 plus 2n minus 2 is equal to 63. The problem is here 63 plus 2n minus 2. Now this is 3 plus 7n minus 7. 7n minus 7. Is it right? ನೋಡಿ ಈ 2n ಆ ಕಡೆ ಕರ್ಕೊಂಡು ಹೋಗಿ ಇಲ್ಲಿಂದೆಲ್ಲ ಈ ಕಡೆ ತಂದುಬಿಟ್ರೆ 63 minus 2 minus 3 plus 7 equals 7n minus 2n. 7n minus 2n. Now 63 minus 2. 63 plus 7, 70 minus 5 equals 7 minus 2, 5n. 70 minus 5 is 65 equals 5n. n equals 65 by 5. n equals how much? 5 ones are 5, 3s are. What is that? 13th term. n is 13. 13th term. For the 13th term, 2 APs are, the nth terms of 2 APs are equal. This is the way how we calculate n. ಓಕೆ ಮಕ್ಕಳ, ಇಲ್ಲಿಗೆ ಈ ಲೆಸನ್ನ ನಿಲ್ಲಿಸೋಣ. ಎಷ್ಟನೇದು? 9ನೇ ಲೆಸನ್ ಇಲ್ಲಿ ನಿಲ್ಲಿಸೋಣ. ಹೋಮ್ವರ್ಕ್ ಏನಪ್ಪ ಅಂದರೆ, ಲೆಟ್ ಅಸ್ ಸಾಲ್ವ್. ಐ ಸಾಲ್ವ್ 4 ಪ್ರಾಬ್ಲಮ್ಸ್. ರೈಟ್ ದಿ 4 ಪ್ರಾಬ್ಲಮ್ಸ್ 2 ಟೈಮ್ಸ್. ಎರಡೆರಡು ಸಲ ಅದನ್ನೇ ಹೋಮ್ವರ್ಕ್ ಬರೆಯಿರಿ. ಯಾಕೆಂದರೆ ನಿಮ್ಗೆ ಅದು ಅರ್ಥ ಆಗಬೇಕು. ಅರ್ಥ ಆಗಿದ್ರೆ ನಾನು ಮುಂದಕ್ಕೆ ಹೋದ್ರೆ ಪ್ರಯೋಜನ ಆಗಲ್ಲ. ಎರಡೆರಡು ಸಲ ಬರೆದು ನೋಡಿ, ನಿಮಗೆ ಅರ್ಥ ಆಗುತ್ತೆ ಮಕ್ಕಳ. ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಲೆಸನ್. ನಿಮಗೆಲ್ಲ ಒಳ್ಳೆಯದಾಗಲಿ. ಬಿ ಹ್ಯಾಪಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.